ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಾಹಿತಿಗಳು, ಕಲಾವಿದರು, ಕಲಾ ಪೋಷಕರು, ಛಾಯಾಗ್ರಾಹಕರು ಎಲ್ಲರೂ ಬಂದಿದ್ದೀವಿ. ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಶ್ರೀ ರಾಮಾಂಜನೇಯ ಕುಟುಂಬ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಅವರು ಶ್ರೀ ಡಿ ವಿ ಹನುಮಂತ್ ಅವರು ಮುನಿಷ್ನಾಗಿ ಇವತ್ತಿನ ಜಗತ್ತು ಅವರದಲ್ಲದ ಲೋಕದಲ್ಲಿ ಅವರು ತೇಲ್ತಿದ್ದಾರೆ. ಇವತ್ತಿನ ಜಗತ್ತು ಅವರದಲ್ಲದ ಲೋಕವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅದರ ಜೊತೆ ಮುದ್ದಾಡಿ ಬರುತ್ತಿರ್ತಕ್ಕಂಥ ವಾತಾವರಣದಲ್ಲೂ ಕೂಡ ತನ್ನ ತಂದೆಯ, ತನ್ನ ಗುರುವಿನ, ತನ್ನ ಪರಂಪರೆಯ ಪಾದದ ಸ್ಪರ್ಶವನ್ನು ಉಳಿಸಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಇಷ್ಟು ಜನ ದಶ ದಿಕ್ಕುಗಳಿಂದ ಕಲಾವಿದರನ್ನ ಮತ್ತು ಸಾಂಸ್ಕೃತಿಕ ಚಿಂತಕರನ್ನ ಗಣ್ಯಾತಿಗಣ್ಯರನ್ನ ಕರೆಸಿ ಅವರ ಹೆಸರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಕೊಡೋದಿದೆಯಲ್ಲ, ಅದು ಬರುವ ಕಾಲಕ್ಕೆ ಬರೆದಿಡುವ ಇತಿಹಾಸ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವೆಲ್ಲ ಕೂಡ ಮೊದಲು ಯೋಚನೆ ಮಾಡಬೇಕು. ಸಮಾಜದಲ್ಲಿ ಸಾಧಕರು ಮತ್ತು ಸಮಯ ಸಾಧಕರು ಅಂತಕ್ಕಂಥ ಎರಡು ವರ್ಗಗಳು ಇರ್ತವೆ. ಸಮಯ ಸಾಧಕರು ಆ ಕ್ಷಣಾರ್ಥದಲ್ಲಿ ಮಿಂಚಿ ಮಾಯ ಆಗಿರ್ತಾರೆ. ಆದರೆ ಸಾಧಕರು ಸದಾ ಜನರ ನಾಲಿಗೆಯ ಮೇಲೆ, ಎದೆಯಲ್ಲಿ, ಬಾಯಲ್ಲಿ, ಇಂಥದ ಕಾರ್ಯಕ್ರಮಗಳಲ್ಲಿ ಮತ್ತೆ ಮತ್ತೆ ಬದುಕ್ತಾ ಇರ್ತಾರೆ. ಅಂತಹ ಜೀವಂತಿಕೆಯನ್ನ ಉಳಿಸಿದ ನಮ್ಮ ಹನುಮಂತರವರು. ಆ ಥರದ ಜೀವಂತಿಕೆಯ ಪಾಠ, ಜೀವಂತಿಕೆಯ ಪಠ್ಯ ನಮ್ಮ ಬೆಳಗಲ್ ವೀರಣ್ಣವರು ಅನ್ನೋದನ್ನ ಈ ಸಭೆ ರುಜುವಾತು ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೋಸ್ಕರ ಬದುಕಿರೋರು ಅವರೇ ಆಗಿರ್ತಾರೆ, ಇತರರಿಗೋಸ್ಕರ ಬದುಕಿರೋರು ಇತಿಹಾಸದಲ್ಲಿ ಇದ್ಬಿಡ್ತಾರೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬದುಕು, ನನ್ನ ಉದ್ಯೋಗ, ನನ್ನ ಸಂಬಳ, ನನಗಿಷ್ಟು ಬಾಗಿಲು, ನನ್ನ ಆಸ್ತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸು ಇಷ್ಟೇ ಅನ್ಕೊಂಡ್ಬಿಟ್ರೆ ಅವರಿಗೋಸ್ಕರ ಅವರೇ ಬದುಕಾಗ್ಬಿಟ್ರೆ ಅವ್ರು ಅವರೇ ಆಗಿರ್ತಾರೆ ಅಷ್ಟೇ. ಆದರೆ ಇತರರಿಗೋಸ್ಕರ ನಾನು, ನನ್ನ ಕುಟುಂಬ, ನಾನು, ನನ್ನ ಸಂಸಾರ, ನಾನು, ನನ್ನ ಊರು, ನಾನು, ನನ್ನ ಕೇರಿ, ನಾನು, ನನ್ನ ತೇರು, ನಾನು, ನನ್ನ ಸಮಾಜ ಅಂತ ಏನಾದರೂ ಬದುಕ್ಬಿಟ್ರೆ ಈಗ ಬೆಳಗಲ್ ವೀರಣ್ಣರ ಬದುಕ್ಬಿಟ್ರೆ ಸಾಹಿತಿ ಕೊಡ್ತಕ್ಕಂಥದ್ದು ಸುಳ್ಳು. ಭೌತಿಕವಾದಂಥ ಸಾವು ಪ್ರಕೃತಿ ದತ್ತವಾದಂಥ ಕೊಡುಗೆ. ಅದು ಸಾಯ್ತಾರೆ, ಬದುಕ್ತಾರೆ, ಇನ್ನೊಂದು ಮತ್ತೊಂದು ಆಗುತ್ತೆ. ಎಲ್ಲರೂ ಹುಟ್ಟಲೇಬೇಕು, ಅದು ಸಾಯಲೇಬೇಕು. ನಾವೇನು ವಸ್ತುಗಳಲ್ಲ, ಜೀವಂತಿಕೆ ಇರ್ತಕ್ಕಂಥ. ಅದರಿಂದ ಇರುವೆಯಿಂದ ಆನೆ ತನಕ ಹುಟ್ಟುತ್ತೆ, ಸಾಯುತ್ತೆ, ಅದೇನು ದೊಡ್ಡದಲ್ಲ. ಆದರೆ ಸಾಧನೆಯ ನಡುವೆ ಏನಾದರೂ ಸಾಧಿಸಿ ಹೋಗುವುದಿರುತ್ತಲ್ಲ, ಅದೇನೇ ಜೀವಂತಿಕೆ. ಪ್ರವಾಹ ಹೊಳ್ಕೊಂಡು ಹೋಗ್ತಿರ್ತದೆ. ಆ ಪ್ರವಾಹದ ಜೊತೆ ಕಸ ಹೋಗ್ತದೆ, ಗಡ್ಡಿ ಹೋಗ್ತದೆ, ಗಾಬು ಗಸಿ ಎಲ್ಲ ಹೊಳ್ಕೊಂಡು ಹೋಗ್ತಾನೆ ಇರ್ತದೆ. ಪ್ರವಾಹದ ವಿರುದ್ಧ ನೀರು ಮಾತ್ರ ಈಜ್ಕೊಂಡು ಬರ್ತದೆ. ಆ ಮೀನುಗಳು ಆಗಬೇಕು ಒಬ್ಬ ಕಲಾವಿದ ಅನ್ನೋದನ್ನ ಈ ಸಭೆ ಸಾರ್ವತ್ರಿಕವಾಗಿ ಸಾಬೀತು ಮಾಡಿದೆ ಅಂತ ನಾನಂತ ಅನ್ಕೊಂಡು. ಜಗತ್ತು ಒಂದು ದಿವಸ ಸೂತಕದ ಮನೆಯಾಗಿದೆ. ಯುದ್ಧದ ಕಾರ್ಮೋಡ, ನೀಲಿಯಾಗಿದ್ದಂಥ ಭಾನು, ನೀಲಿಯಾಗಿದ್ದಂಥ ಆಕಾಶ ಕಪ್ಪುಗಾಗ್ತಿದೆ ಯುದ್ಧಗಳ ನೆರಳನ್ನು.
ಮನೆ ಕಡೆ ನೋಡಬೇಕಾದಂತಹ ಮಕ್ಕಳು ಮಸಣದ ಕಡೆ ನೋಡ್ತಿದ್ದೇವೆ. ಜಗತ್ತಿಗೂ ನಮಗೆ ಸಂಬಂಧ ಇದೆ. ಇಂತಹ ಕಠೋರ ಕಾಲಘಟ್ಟದಲ್ಲಿ ತಂದೆಯ ನೆನಪಲ್ಲಿ ಸ್ಮರಣೆ ಮಾಡ್ತಾ ಇಂತಹ ಒಂದು ಪ್ರಶಸ್ತಿಯನ್ನ ಈ ನಾಡಿನ ಹೆಮ್ಮೆಯ ಬಾಣಂದೂರು ಅಲ್ಲ, ಬಾನಂದೂರು ಕಲಾ ತಪಸ್ವಿ ಆತ. ಬಾನಂದೂರಲ್ಲಿ ಎಲ್ಲೂ ಅಹಂಕಾರಗಳೆಂದೂ ಇರಲಿಲ್ಲ. ಅಷ್ಟು ದೊಡ್ಡ ಕಲಾವಿದ. ನನ್ನ ಪ್ರಕಾರ ಕರ್ನಾಟಕದ ಈ ನೆಲದಲ್ಲಿ ಒಂದು ಜಾನಪದದ ಸಂತತ್ವ ಇದ್ರೆ ಅದು ಬಾನಂದೂರು ಕೆಂಪೇಗೌಡರಿಂದ ಅಂತಕ್ಕಂಥದ್ದು. ಅಂಥವ್ರು ಇವತ್ತು ಈ ಪ್ರತಿಷ್ಠಾನದ ಸನ್ಮಾನ ಮಾಡ್ತಕ್ಕಂಥದ್ದಂದ್ರೆ ಸನ್ಮಾನಕ್ಕೆ ಸನ್ಮಾನ ಮಾಡಿಕೊಂಡಂಗೆ ಪ್ರಶಸ್ತಿಗೆ ಮತ್ತೊಂದು ಪ್ರಶಸ್ತಿ ಕೊಡ್ತಾರೆ. ಇವತ್ತಿನ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಎಂತೆಂಥ ಪ್ರಶಸ್ತಿಗಳು ಹೇಗೆ ಬರ್ತವೆ, ಹೇಗೆ ಕೂತ್ಕೊಳ್ತವೆ, ಹೆಂಗೆ ನಡ್ಕೊಂಡು ಹೋಗ್ತವೆ, ಎಲ್ಲಿಂದ ಬರ್ತವೆ, ಅವು ಎಲ್ಲಿಗೆ ಹೋಗ್ತವೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ನಾವು ಮಾತಾಡ್ಕೊಳ್ಳೋಣ. ಆದರೆ ಈ ಪ್ರಶಸ್ತಿ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಪೂರ್ವದ ಕಡೆ ಸೂರ್ಯ ಹುಟ್ಟಿದಷ್ಟು ಸತ್ಯ. ಒಬ್ಬ ನಿಜವಾದ ಕಲಾವಿದ, ಒಬ್ಬ ನಿಜವಾದ ತಪಸ್ವಿ, ಒಬ್ಬ ನಿಜವಾದಂತಹ ಕಲಾ ಸಿಂಧೂರಕ್ಕೆ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾವು ಒಕ್ಕೂರಿನಿಂದ ಮಾತನಾಡ್ತಾ. ಇದು ಸತ್ಯಾನ್ವೇಷಣೆಯ ಸಾಂಸ್ಕೃತಿಕ ಕಾಲಘಟ್ಟ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಜಗತ್ತಲ್ಲಿ ಬೇರೆ ಬೇರೆ ರೀತಿಯಾದಂಥ ನೀತಿಗಳಿದ್ದಾವೆ. ಆದರೆ ಆ ರೀತಿ ರಿವಾಜುಗಳ ನಡುವೆ ಒಳ್ಳೆಯದನ್ನು ಹುಡುಕ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಬೇಕಾಗಿದೆ. ಅಂತಹ ಪ್ರಕ್ರಿಯೆ ಬಹುಶಃ ಈಗ ಪ್ರಾರಂಭವಿದೆ ಅಂತ ನಾನು ಅನ್ಕೊಂಡೆ. ಒಂದನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಅಮ್ಮನ ಜೋಗುಳದಿಂದ ಆರಂಭವಾದಂಥ ಕಲೆ ಸಮಾಜವನ್ನು ಕಟ್ತಕ್ಕಂಥ, ಸಂಸ್ಕೃತಿಯನ್ನು ಕಟ್ತಕ್ಕಂಥ, ಊರುಗಳನ್ನು ಕಟ್ತಕ್ಕಂಥ, ಕೇಳಿಗಳನ್ನು ಕಟ್ತಕ್ಕಂಥ, ಹಳ್ಳಿಗಳನ್ನು ಕಟ್ತಕ್ಕಂಥ ಕಾರ್ಯದಲ್ಲೇ ಇದುವರೆಗೂ ಬಂದಿತ್ತು. ಅದಕ್ಕೇನೆ ಹುಟ್ಟಿನಿಂದ ಸಾಯುವ ತನಕ ಪದ ಬದುಕಿರುತ್ತೆ. ಯಾವುದೋ ಒಂದು ರೂಪದಲ್ಲಿ ಕಾಳಿ ಬೀಳುವಾಗ ಪದ ಬದುಕಿರುತ್ತೆ, ಕೈ ನಾಟುವಾಗ ಪದಕ ಬದುಕಿರುತ್ತೆ, ರಾಗಿ ಬೀಸುವಾಗ ಪದ ಬದುಕಿರುತ್ತೆ. ಅಷ್ಟೆಲ್ಲ ಅಮ್ಮ ತುಕ್ಕು ತಿನ್ನಿಸುವಾಗ ಕೂಡ ನಾವು ಚಂದ್ರನನ್ನು ನೋಡಿ ಬಾ ಬಾ ಚಂದ್ರಮ್ಮ ಅನ್ನೋದು ಕದ್ದು ತುಕ್ಕು ತಿನ್ನಿಸಿದ್ದು. ಇವತ್ತಿನ ಥರ ಮೊಬೈಲ್ ಕೊಡಲಿಲ್ಲ. ಇವತ್ತು ಮಕ್ಕಳ ಕೈಗೆ ಅಳು ನಿಲ್ಲಿಸ್ಬೇಕಂದ್ರೆ ಮೊಬೈಲ್ ಕೊಟ್ಬಿಡ್ತೀವಿ ನಾವು. ಮಗು ಅಳು ನಿಲ್ಲಿಸ್ಬೇಕಂದ್ರೆ ಮೊಬೈಲ್ ಕೈ ಕೊಟ್ಬಿಡ್ತೀವಿ. 140 ಕೋಟಿ ಜನ ಇದ್ದೀವಿ, 400 ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ. ಒಂದಲ್ಲ ಟೀಮ್ ಎರಡಲ್ಲ, ಅಕ್ರಮ ಮತ್ತು ಸಕ್ರಮ ಎರಡೂ ಆಗ್ತೀವಿ ನಾವು. ಆದರೆ ಅಮ್ಮನ ಜೋಗುಳ ಇದೆಯಲ್ಲ, ಅಲ್ಲಿ ಆರಂಭವಾದಂಥ ನಮ್ಮ ಸಾಂಸ್ಕೃತಿಕ ನಡಿಗೆ ಇವತ್ತು ಈ ಪ್ರಾಂಗಣದಲ್ಲಿ ಬಹಳಷ್ಟು ಅದ್ಭುತವಾದಂಥ, ಪ್ರಖ್ಯಾತವಾದಂಥ, ಆಗಲೇಬೇಕಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತ ಆಗಿರ್ತಕ್ಕಂಥದ್ದು ಬಹಳಷ್ಟು ಹೆಮ್ಮೆಯ ಸಂಗತಿ. ಇದರ ಕೀರ್ತಿ ಈ ಸಂಸ್ಥೆಗೆ ಶ್ರೀ ರಾಮಾಂಜನೇಯ ತೊಗಲುಗೊಮ್ಮೆ ಮೇಳದ ಟ್ರಸ್ಟ್ ಇದೆಯಲ್ಲ ಬಳ್ಳಾರಿಯಲ್ಲಿ, ಅದಕ್ಕೆ ದಕ್ಕಬೇಕು, ಅದಕ್ಕೆ ಸಲ್ಲಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಕೋಬೇಕು. ನಾನು ಮತ್ತೆ ಕಲೆ ಬಗ್ಗೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನನ್ನನ್ನು ಕಾಡುತ್ತಾ ಇರತಕ್ಕಂಥದ್ದು. ನಾನು 30 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ, ಅಥವಾ ನನ್ನ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗಂಥ ಹಾಡು, ನನ್ನ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗಂಥ ಬದುಕು, ನನ್ನ ಬಾಲ್ಯಾವಸ್ಥೆಯಲ್ಲಿ ಇದ್ದಂಥ ಸಂಸ್ಕೃತಿ ಇವತ್ತು ನಾನು ನೋಡ್ಲಿಕ್ಕೆ ಆಗ್ತಾ ಇದೆ, ನನ್ನನ್ನು ಕಾಡುತ್ತಾ ಇದೆ. ಅಂತಹ ಆತಂಕ ಇವತ್ತೆಲ್ಲರನ್ನು ಕಾಡಿಸ್ಬೇಕಾಗಿದೆ. ಜೋಗುಳ ಅಂತ ಹೇಳಿದೆ ನಾನು. ಅಮ್ಮ ಕರಿಜಾಲಿ ಕಾಯಿ ತಂದು ಒರಡಲ್ಲಾಕಿ ರುಬ್ಬಿ ಕುಟ್ಟಿ ರಸ ತೆಗೆದು ಒಂದು ಕೊಬ್ಬರಿ ಚಿಪ್ಪುಗಾಕಿ ಆ ರಸವನ್ನ ಬಿಸಿಲಲ್ಲಿ ಇಟ್ಟು ಬಡಸಾಲಿಯಲ್ಲಿ 3 ದಿನ ಆದಮೇಲೆ ಅದಕ್ಕೊಂದು ಕಬ್ಬಿಣದ ಚೂರು ಸೇರಿಸಿ ಅಮ್ಮನ ಎದೆ ಹಾಲನ್ನು ಹಾಕಿ ಗಂಧ ತೆಗೆದು ಕರೆದಾಗ ಮಗು ತಿಟ್ಟಿಸಿ ನೋಡಿ ಕೆನ್ನೆ ಮೇಲೆ, ಬೆಲ್ಲದ ಮೇಲೆ, ಹಣೆಯಲ್ಲಿ ಇಟ್ಟು ಒಂದು ಜೋಗಳ ಹಾಡಲೆಲ್ಲ ಕಾಯಿ ಅಲ್ಲಿ ಆರಂಭವಾಗೋದು ನನ್ನ ಸಾಂಸ್ಕೃತಿಕ ಪರಂಪರೆಯ ಮೊದಲ ಪಾದ ಅಂತಕ್ಕಂಥದ್ದು. ಆದರೆ ಇವತ್ತು ಎಲ್ಲಿ ಸಾಗಿದ್ದೀವಿ ನಾವು? ಅಪ್ಪ ದೋಸು, ಅಮ್ಮ ದೋಸು, ತಾತ ದೋಸು, ಹಳೆ ಪಾತ್ರೆ, ಹಳೆ ಸಾಮಾನು, ಹಳೆ ಡಬ್ಬ, ಸಾರಾಯಿಸಿ ಸೇರಿ ನನ್ನ ದೇವಿ ಕಾಡುಗಳು. ಹೇಳಿ ನೀವು, ಅಮ್ಮ ನಮ್ಮನ್ನು ಆಡಿಸಿರ್ತಕ್ಕಂಥ ಪದ ಇವತ್ತು ಬದುಕಿದೆಯಾ? ತಾತ ಭುಜದ ಮೇಲೆ ನಮ್ಮನ್ನು ಕುಂಡಿಸ್ಕೊಂಡು ಹೋಗುವಾಗ ಹೇಳಿದಂಥ ಕತೆ ಇಲ್ಲಿ ಬದುಕಿದೆಯಾ? ಅಜ್ಜಿ ಹೊಟ್ಟೆಲ್ಲ ಹಾಕಿ ಹೇಳಿದಂಥ ಹಾಡು ಕತೆ ಇವತ್ತಿದೆಯಾ? ಇಲ್ಲ. ಸಾರಾಯಿಸಿ ಸೇರಿ ನನ್ನ ದೇವಿ ಕಾಣುವಳು ತಿಳಿಸಿ ಸೇರಿರ್ತಕ್ಕಂಥದ್ದಲ್ಲಿ ಸಾಲ ಇರೋದಲ್ಲಿ ದೇವಿ ಇರೋದಿಲ್ಲ. ಇಂಗಿತ ಜ್ಞಾನವಿಲ್ಲದಂಥ ಸ್ಥಿತಿಯಲ್ಲಿ ನಮ್ಮ ಸಂಸ್ಕೃತಿ ಬದುಕು ಕೂಡ ನಮ್ಮ ದಾಪುಗಲಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಸನ್ಮಾನ ಶ್ರೀ ಆತ್ಮೀಯ ಸಹೋದರರ ಸಮಾನರಾದಂಥ ನಮ್ಮ ಹನುಮಂತರವರು ಬೆಳಗಲ್ರವರ ಕೀರ್ತಿ ಕಿರೀಟವನ್ನ ಇಡೀ ನಾಡಿಗೆ ಸಾರ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಅವರನ್ನು ಅವರು ತೊಡಸ್ಕೊಂಡಿದೆಯಲ್ಲ, ಬಹಳ ದೊಡ್ಡ ವಿಚಾರ. ಕ್ರಿಯೆಗೂ ಪ್ರಕ್ರಿಯೆಗೂ ವ್ಯತ್ಯಾಸ ಇದೆ. ನಾವೆಲ್ಲ ಕೂಡ ಪ್ರತಿಕ್ರಿಯೆ ಮಾಡ್ತೀವಿ, ನಿಸ್ಸೀಮರು ನಾವೆಲ್ಲ ಕೂಡ ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಪ್ರತಿಕ್ರಿಯೆ ಬಹಳ ಸರಳವಾದದ್ದು, ಬಹಳ ಸಣ್ಣದು, ಇಷ್ಟೇ ಹೇಳೋದು. ಯಾಕಂದ್ರೆ ಎಲ್ಲರೂ ಮಾಡ್ತಾರೆ ಪ್ರಕ್ರಿಯೆ ಇದೆಯಲ್ಲ ಅದು ಬಹಳ ಕಷ್ಟ. ಅಂತ ಪ್ರಕ್ರಿಯೆಯಲ್ಲಿ ಅವರು ತೊಡಗಿಸ್ಕೊಂಡು ಬರುವಾಗ ನಾವು ನೋಡ್ತೇವೆ ಆ ಮೆರವಣಿಗೆ. ನನಗೆ
ಯಾರೋ ಮಹಾರಾಜರ ಮೆರವಣಿಗೆಯನ್ನು ದೊಡ್ಡ ಅತಿಶಯ ಅನಿಸಲಿಲ್ಲ ನನಗೆ. ಒಬ್ಬ ದೊಡ್ಡ ರಾಜಕಾರಣದ ಸಭೆ ನನಗೆ ಅತಿಶಯ ಅನಿಸಲಿಲ್ಲ. ಇನ್ಯಾರೋ ಒಬ್ಬರ ಪ್ರಖ್ಯಾತರ ಮೆರವಣಿಗೆ ನನಗೆ ದೊಡ್ಡ ಅನಿಸಲಿಲ್ಲ. ಆದರೆ ಒಬ್ಬ ಸಾಂಸ್ಕೃತಿಕ ನಾಯಕರ ಒಂದು ಸಾಂಸ್ಕೃತಿಕ ಗುರುತಿನ ಒಂದು ಸಾಂಸ್ಕೃತಿಕ ಹೆಜ್ಜೆಯ ಗುರುತನ್ನು ಇಂತಹ ಅದ್ಭುತವಾದಂಥ ರಥದಲ್ಲಿ ಇಟ್ಕೊಂಡು ಸಾಂಸ್ಕೃತಿಕ ಆಯಾಮಗಳ ನಡುವೆ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡ್ತಕ್ಕಂಥದ್ದು, ಆ ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ವಿಧಾನದಲ್ಲಿ ಒಬ್ಬ ಬೇರು ಪರ್ವತವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಅಣ್ಣ ಬಾಣೂರು ಕೆಂಪಣ್ಣ. ಮತ್ತೊಂದು ಸರಿ ಅಭಿನಂದನೆಗಳು. ಅವರು ನಾನು ವಿದ್ಯಾರ್ಥಿ ಇದ್ದಾರೆ, ನಾನು ಕೋಲಾರದ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿ ನಾಯಕನಿದ್ದಾಗ ಇವರ ಹಾಡನ್ನು ಕೇಳಬೇಕಂತ ಕರೆಂಟ್ ಕಂಪನಿ ಹಿಡ್ಕೊಂಡು ಹೋಗಿದ್ದೀನಿ. ನಮ್ಮ ವಾರ್ಡನ್ನೊಬ್ಬರು ಇವರ ಹಾಡಿನ ಕಾರ್ಯಕ್ರಮ ನಾನು ಹೋಗ್ಬೇಕಂತ ಹೇಳ್ತೀನಿ, ಆವತ್ತು ಬಿಟ್ಕೊಡಲ್ಲ ನನ್ನನ್ನು. ನಾನು ಇಲ್ಲ ಕರೆಂಟ್ ಹಿಡ್ಕೊಳ್ಬೇಕೀನಿ, ನಾನು ಕಳಿಸ್ಲಿಲ್ಲ ಅಂತ ಹೇಳಿದೆ. ಅಷ್ಟು ಮೋಡಿ ಅವರು ಸಾಂಸ್ಕೃತಿಕವಾಗಿ ನಾನು ಹಾಡ್ತೀನಿ, ಎಲ್ಲರೂ ಹಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಗಾಯಕರಿದ್ದಾರೆ. ನಮ್ಮ ಕೆಂಕೆರೆ ಮಲ್ಲಿಕಾರ್ಜುನ ಪ್ರಖ್ಯಾತ ಗಾಯಕ, ನಮ್ಮ ಮಂಜು ಚಿನ್ನಾಪುರ ಪ್ರಖ್ಯಾತ ಗಾಯಕ, ತಮ್ಮಲ್ಲಿ ಇದ್ದೀವಿ. ಆದರೆ ನಾವೆಲ್ಲರೂ ಗಾಯಕರು ಒಪ್ಪಲೇಬೇಕು. ಆದರೆ ನಮ್ಮ ಪೂರ್ವಜರನ್ನು ನೆನೆಯಲೇಬೇಕಲ್ಲ, ನನ್ನ ಪರಂಪರೆಯ ಪಾದದ ಸ್ಪರ್ಶವನ್ನು ಮುಟ್ಕೋಬೇಕಲ್ಲ ನಾನು. ಅಂತಹ ಸಾಂಸ್ಕೃತಿಕ ಪರಂಪರೆಯ ಪಾದದ ಪರಿಜ್ಞಾನ ಬಾಣೂರು ಕೆಂಪಯ್ಯ ಅನ್ನೋದನ್ನು ನಾವೆಲ್ಲರೂ ಅಂತಹ ವ್ಯಕ್ತಿಯನ್ನು ಇವತ್ತು ಗೌರವಿಸ್ತಕ್ಕಂಥದ್ದು, ಅಂತಹ ವ್ಯಕ್ತಿಯ ಅಲಂಕಾರವನ್ನು ನಮ್ಮ ಕಣ್ಣಾರೆ ನಾವು ನೋಡಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ರಂಗಭೂಮಿಯಲ್ಲಿ ಎಷ್ಟು ಪ್ರಸಿದ್ಧರಾಗಿದ್ರು, ತದನಂತರ ದಿನಗಳಲ್ಲಿ ತೊಗಲುಂಬೆ ಆಟದ ಮೂಲಕ ಸಹಿತ ಅಷ್ಟೇ ಪ್ರಸಿದ್ಧರಾದರು, ಅದಕ್ಕಿಂತ ಹೆಚ್ಚಿನ ಪ್ರಸಿದ್ಧರಾದರು. ಅವರು ಕೇವಲ ತೊಗಲುಂಬೆ ಆಟಕ್ಕೆ ಅಷ್ಟೇ ಸೀಮಿತರಾಗಿರಲಿಲ್ಲ, ರಂಗಭೂಮಿಯಲ್ಲಿ ಹೆಸರು ಮಾಡಿ ಯಾವ ಪಾತ್ರ ಇಡೀ ಮಹಾಭಾರತದಲ್ಲಿ ಆ ಪಾತ್ರವನ್ನು ನೆನೆಸ್ಕೊಂಡ್ರೆ ಈ ಪಾತ್ರವನ್ನು ನೋಡಲೇಬಾರ್ದು ಅನ್ಬೇಕು ನಾವು. ಅಂತಹ ಪಾತ್ರವನ್ನ ಒಬ್ಬ ನಾಯಕನಾಗಿ ಮಾಡಿಬಿಟ್ರು, ಶಕುನಿ ಪಾತ್ರವನ್ನ. ಅದು ನೋಡ್ತಾ ಇದ್ರೆ ಶಕುನಿ ಪಾತ್ರದಲ್ಲಿ ಬೆಳಗಂದ್ರೆ ಆ ನಾಟಕವನ್ನು ಮಟ್ಟಿಗೆ ಮಾಡುವಟ್ಟಿಗೆ ಅವರು ರಂಗಭೂಮಿಯನ್ನು ತೊಡಗಿಸ್ಕೊಂಡ್ರು. ತದನಂತರ ತೊಗಲುಂಬೆ ಕ್ಷೇತ್ರ ಬಂದರು. ಆಕೆಯ ಒಂದು ವಿಚಾರವನ್ನು ನನಗೆ ಹೇಳಿ ತುಂಬ ಸ್ಪಷ್ಟವಾಗಿ ಹೇಳಲು ಇಷ್ಟಪಡ್ತೀನಿ. ತೊಗಲುಂಬೆ ಆಟ ಕೇವಲ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗಿತ್ತು, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೇವಲ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಹೇಗೆ ಅಂತಂದ್ರೆ ತೊಗಲುಂಬೆ ಆಟದ ಆ ಸ್ಟೇಜಿನ ವಿನ್ಯಾಸ ಹೇಗಿತ್ತು ಅಂತಂದ್ರೆ ಬಿದಿರುಗಳನ್ನ ನೆಲದಲ್ಲಿ ಹೂಳ್ಬಿಟ್ಟು, ಈಗ ನಾವೆಲ್ಲ ಪಂಚೆ ಕಟ್ತೀವಲ್ಲ, ಆ ಪಂಚೆಗಳನ್ನ ಕಟ್ಟಿಬಿಟ್ಟು ಆಟನ ಆಡಬೇಕಾಗಿತ್ತು. ಸ್ವಲ್ಪ ನಾವು ಯೋಚನೆ ಮಾಡೋಣ. ತೊಗಲುಂಬೆ ಆಟ ಹಳ್ಳಿಯಿಂದ ನಗರಕ್ಕೆ, ನಗರದಿಂದ ಡಿಲ್ಲಿಗೆ, ದಿಲ್ಲಿಯಿಂದ ವಿದೇಶಕ್ಕೂ ಹೋಗ್ಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು. ಅಪ್ಪಾಜಿಯವರಿಗೆ ರಂಗಭೂಮಿಯಲ್ಲಿ ಸ್ಟೇಜ್ ಮಾಡುವಂಥದ್ದು ಒಂದು ಗೊತ್ತಿತ್ತು ಅವರಿಗೆ. ಈ ಪೈಪ್ ಸಿಸ್ಟಮ್ ಅಲ್ಲಿ ಸ್ಟೇಜ್ ಮಾಡಿ ರಂಗಭೂಮಿಯನ್ನ ಮಾಡ್ತಾ ಇದ್ರು, ರಂಗಭೂಮಿಯ ಇದನ್ನು ಮಾಡ್ತಾ ಇದ್ರು. ಆ ಒಂದು ಯೋಚನೆ ನಾವು ತಿಳಿದಿರ್ತಲ್ಲ, ಅದನ್ನು ಮಾಡಿಬಿಟ್ರೆ ಕೇವಲ ಹಳ್ಳಿಯರಿಗೆ ಮಾತ್ರ. ಏನಂತಂದ್ರೆ ಅಲ್ಲಿ ನಮ್ಮ ಹಳ್ಳಿಯಲ್ಲಿ ಮಳೆಯ ಸಮಯ ನಾಟಕ ಆಡಿಸಿ ಅಂತಂದ್ರೆ ಆಯ್ತು, ಅಲ್ಲಿ ಇವತ್ತು ಆಡಿಸೋದು. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗ್ಬಿಟ್ಟು ನಾವು ಇವತ್ತು ಇದು ನಮ್ದು ನಾಟಕ ಆಯ್ತು, ಏನು ನಮಗೆ ಅಂತ ಹೋಗ್ತಕ್ಕಂಥ. ಅದಕ್ಕೆ ಒಂದು ಗೌರವವನ್ನು ಕಲ್ಪಿಸಿ, ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನವನ್ನು ಕಲ್ಪಿಸಿ ಸುಮಾರು 40-45 ವರ್ಷಗಳವರೆಗೆ ಇದರಲ್ಲಿ ದುಡಿದು ಆ ತೊಗಲುಂಬೆ ಆಟಕ್ಕೆ ಮರುಜೀವನ ಕೊಟ್ಟು ತೊಗಲುಂಬೆ ಆಟದ ಬ್ರಹ್ಮ ತರಿಸ್ಕೊಂಡಿರ್ತಕ್ಕಂಥವರು ತಂದೆಯವರು ನಾಡು. ಆ ತೊಗಲುಂಬೆ ಆಟದ ಸ್ಟೇಜಿನ ವಿನ್ಯಾಸ, ಆ ಪೈಪ್ ಸಿಸ್ಟಮು 1986ರಲ್ಲಿ ಮೊಟ್ಟ ಮೊದಲ ಒಂದು ಪ್ರಯೋಗ ಮಾಡ್ತಾರೆ. 1986ರಲ್ಲಿ, ಇಲ್ಲಿಗೆ 40 ವರ್ಷಗಳ ದಿವಸ ಐತೆ. 1986ರಲ್ಲಿ ಸ್ಟೇಜ್ ಸಿಸ್ಟಮ್ ಮಾಡಿಬಿಟ್ಟು ಮೊಟ್ಟ ಮೊದಲಿಗೆ ಕೇವಲ ಪೌರಾಣಿಕ ಕಥೆಗಳನ್ನೇ ಮಾಡ್ತಿದ್ದಂತಹ ನಮ್ಮ ಈ ತೊಗಲುಂಬೆ ಆಟದ ಪರಂಪರೆಯನ್ನ ಯಾಕೆ ಸಾಮಾಜಿಕವಾಗಿ ಮಾಡಬಾರ್ದು, ಯಾಕೆ ಬೇರೆ ರೀತಿಯಾದ ನಾಟಕಗಳನ್ನ ಯಾಕೆ ಮಾಡಬಾರ್ದು ಅಂತಕ್ಕಂಥ ಪರಿಕಲ್ಪನೆ ಹೇಳ್ಕೊಂಡು ಮೊಟ್ಟ ಮೊದಲಿಗೆ 1857 ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಪರಮ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇದನ್ನು ನಾವು ಗಮನಿಸಬೇಕು.
ಅದಿಷ್ಟು ಕಲಾವಿದರು ಸಹಿತ ನಾಡೋಜ ಬೆಳಗಲ್ ವೀರಣ್ಣನವರು ಮಾಡಿರ್ತಕ್ಕಂತಹ ಸ್ಟೇಜಿನ ವಿನ್ಯಾಸವನ್ನು ಬೆಳೆಸಿದ್ರು. ಯಾವುದು ಹೊಸದು ಮಾಡಲು ಸಾಧ್ಯ ಆಗಿಲ್ಲ. ನಾಡೋಜ ಬೆಳಗಲ್ ವೀರಣ್ಣನವರು ಕೇವಲ ಒಂದೇ ಒಂದು ರೀತಿ ಸ್ಟೇಜ್ ಮಾಡಿದ. ಟಿವಿ ಸೀರಿಯಲ್ಗಳನ್ನು ಮಾಡಬೇಕಾದ್ರೆ ಒಂದು ರೀತಿ ಆ ಸ್ಕ್ರೀನ್ಗಳನ್ನ ಫಿಲ್ಮ್ ಸ್ಕ್ರೀನ್ಗಳ ರೀತಿ ಕರು ಸ್ಕ್ರೀನ್ಗಳು ಮಾಡಿದ್ರು, ಒಳಗಿನ ಕರು ಸ್ಕ್ರೀನ್ಗಳು ಮಾಡಿದ್ರು, ಅತಿ ದೊಡ್ಡ ಎತ್ತರವಾದಂಥ ಸ್ಕ್ರೀನ್ಗಳು ಮಾಡಿದ್ರು. ನಾವು ಯೋಚನೆ ಮಾಡಿದ್ರೆ 14 ಅಡಿ ಎತ್ತರದ ಸ್ಕ್ರೀನ್ ಸಹಿತ ಮಾಡಿದ್ರು. ತೊಗಲಂಗಾರದ ಇತಿಹಾಸ ಅವ್ರು ಮಾಡಿದಂಥ ಪ್ರಯೋಗಗಳಿಲ್ಲ. ಮುಂದಿನ ಪೀಳಿಗೆಗಳು ನಾವು ಸಹಿತ ನಮ್ಮನ್ನು ಸಹಿತ ಬಂದುಕೊಂಡು ಆ ಪ್ರಯೋಗಗಳು ಮಾಡಬೇಕಂತ ತುಂಬ ಹೆದರಿಕೆ ಆಗ್ತದೆ. ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತಾ ಇನ್ನೊಂದು ಹೆಚ್ಚು ಮಾತು ಮಾತಾಡೋದಿಲ್ಲ. ಈ ದಿನ ನನ್ನ ಪರಮ ಪೂಜ್ಯ ತಂದೆ, ನನ್ನ ಗುರು, ನಾನು ಅವರ ಅಭಿಮಾನಿ, ಅವರ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಬಹುಶಃ ನಾನು ಪ್ರೊಫೆಷನ್ ಬರ್ಬೇಕಾದ್ರೆ ನೋಡ್ತಾ ಇದ್ದೆ, ಒಬ್ಬ ಮಗನಿಗೆ ಆ ತಂದೆಯ ಸೇವೆ ಮಾಡೋದಕ್ಕೆ ಇದಕ್ಕಿಂತ ಬಹಳ ದೊಡ್ಡ ಅವಕಾಶ ಯಾವುದು ಸಿಗಲಿಲ್ಲ. ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಸಹಿತ ನೀನು ತಂದೆಯ ಆತ್ಮವನ್ನ ಖುಷಿಪಡಿಸ್ಬೇಕಂತಂದ್ರೆ ಅವರು ನಡೆದುಕೊಟ್ಟಂತ ನಾವು ಹಾಕಿಕೊಂಡಂತ ದಾರಿಯಲ್ಲಿ ಮಾರ್ಗದಲ್ಲಿ ನಡೀಬೇಕು. ಅವ್ರು ಯಾವ ರೀತಿ ಕಲೆಗಳಿಗೆ ಪ್ರೋತ್ಸಾಹ ನೀಡ್ತಿದ್ರು ಅದನ್ನು ನಾವು ಮಾಡಬೇಕು. ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಎದುರುಗಡೆ ಬಂದಾಗ ನಾವು ರಾಮಚಂದ್ರನವರಾಗಿರ್ಬೋದು, ಇಲ್ಲಿ ನಮ್ಮ ಮತ್ತೊಬ್ಬ ಹಿರಿಯರು ಇದ್ದಾರೆ, ಗಂಗಾಧರ ಪ್ರತಾಪ್ ಸರ್ ಅವರಾಗಿರ್ಬೋದು, ಪುರುಷೋತ್ತಮ ಮಂಜಣ್ಣವರಾಗಿರ್ಬೋದು. ಆಮೇಲೆ ಮತ್ತೊಬ್ಬರ ಬಗ್ಗೆ ನಾನು ನಿಮಗೆ ಹೇಳಬೇಕು. ತಂದೆಯವರು ನಮ್ಮನ್ನ ಅಗಲಿದ ನಂತರ ನಮಗೆ ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಮಾಡಿಸಿದಂಥವರು, ನಮ್ಮ ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಮಾಡಿಸಿ ನಮ್ಮ ಕಾರ್ಯಕ್ರಮ ನಿಂತುಕೊಳ್ಳುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂಥವರು ಪ್ರಭುದೇವ ಕಪಿಲ್ ಸರ್ ಅವರು. ಕಾರ್ಯಕ್ರಮ ಮಾಡೋದು ಸ್ವಲ್ಪ ಹಿಂಜಾರಲ್ಲಿ ಅವರು ಈಗ ನಿಮ್ಮ ತೊಗೊಂಡ ಕಾರ್ಯಕ್ರಮ ಮಾಡಬೇಕು, ನೀವೇ ಮಾಡಬೇಕು ಅಂತ ಒಂದು ನಿಂತ್ಕೊಂಡು ಬಹುಶಃ ಅವರಲ್ಲಿ ಮನಸ್ಸಲ್ಲಿ ಇರ್ತೇನೋ. ಈಗ ನಾವೇನಾದ್ರೂ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಲಿಲ್ಲ ಅಂತಂದ್ರೆ ಇದು ಹೆಂಗ್ ನಿಂತ್ಕೋಬಹುದು ಅಂತ ಬಿಟ್ಟು ಸಾಕಷ್ಟು 2-3 ಕಾರ್ಯಕ್ರಮಗಳು ಮಾಡಿಸಿದ್ರು. ಅದೇ ರೀತಿ ನನ್ನ ಸಹೋದರ ಮಂಜಣ್ಣವರಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.